ವಿನಯ್ ರಾಜ್ಕುಮಾರ್ ಇಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಅವರ ಮನೆಯಲ್ಲಿ ಅಭಿಮಾನಿಗಳ ಜೊತೆಗೆ ಕೇಕ್ ಕಟ್ ಮಾಡೋದ್ರ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಕೆಲವೊಂದು ಸಿನಿಮಾಗಳ ಸರ್ಪ್ರೈಸ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅವರಿಂದನೇ ತಿಳ್ಕೊಳ್ಳೋಣ ಅವರ ಅಭಿನಯದ ಯಾವ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ, ಏನೆಲ್ಲ ಶೂಟಿಂಗ್ ನಡೀತಿದೆ ಅನ್ನೋದನ್ನ. ಸರ್, ಮೊದಲಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ವರ್ಷ ಆಯ್ತು ಸರ್? ಏಜ್ 36. ಮದುವೆ ಯಾವಾಗ ಸರ್? ನಂಗೆ 3 ಸಲ ಆಗಿದೆ ಸಿನಿಮಾದಲ್ಲಿ. ಮದುವೆ ನೋಡೋಣ. ಸರ್, ಇವತ್ತು ಅಭಿಮಾನಿಗಳು ಬಂದು ನಿಮ್ ಜೊತೆ ಕೇಕ್ ಕಟ್ ಮಾಡಿದ್ದಾರೆ, ಪಟಾಕಿ ಸಿಡಿಸ್ತಿದ್ದಾರೆ. ಒಬ್ಬ ನಟನಾಗಿ ಈ ತರ ಅಭಿಮಾನ ತೋರಿಸೋದು ಎಷ್ಟು ಖುಷಿ ಆಗತ್ತೆ ಅಂತ. ಈ ತರ ಅಷ್ಟು ಜನ ಬಂದು ಒಂದು ಕೇಕ್ ಕಟ್ ಮಾಡಿಸಿ ನಿಮ್ಮ ಹುಟ್ಟಿದ ಹಬ್ಬದ ನೆನ್ಪಿಡ್ಕೊಂಡು ಬರೋದೇ ಒಂಥರ ಖುಷಿ ಅನ್ಸುತ್ತೆ. ಆಮೇಲೆ ಅವ್ರ ವರ್ಷದ ಇಡೀ ಅವ್ರನ್ನ ನೋಡ್ತಾನೆ ಇರ್ತೀವಿ. ಸೊ ಬರ್ಡೇ ಟೈಮಲ್ಲಿ ಬಂದು ವಿಶ್ ಮಾಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಸೊ ವಿನಯ್ ಅವರು ಈ ವರ್ಷ ತುಂಬಾ ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ. ಶೂಟಿಂಗ್ ಅಲ್ಲಿ ನಿಮ್ಮನ್ನ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತಿದ್ದೀರಾ ಅನ್ಸುತ್ತೆ. ಹೌದು. ಈಗ ಸದ್ಯಕ್ಕೆ ಗ್ರಾಮೀಣದು ಲಾಸ್ಟ್ 10 ದಿನ ಶೂಟಿಂಗ್ ಇದೆ, ಅದನ್ನ ಶೂಟ್ ಮಾಡ್ತಾ ಇದೀವಿ. ಸೊ ಈ ತಿಂಗಳಲ್ಲಿ ಆ ಸಿನಿಮಾನ ಮುಗಿಸ್ತೀವಿ. ಅದಾದ್ಮೇಲೆ ಸಿಟಿ ಲೈಟ್ಸ್ ಶೂಟಿಂಗ್ ಶುರು ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಸೆಟ್ಟಲ್ ಇರೋದೇ ಒಂಥರ ಖುಷಿ. ಸೊ ತುಂಬಾ ಖುಷಿ ಆಗುತ್ತೆ. ಸಿಟಿ ಲೈಟ್ ಅಂದ್ರೇನೆ ನಿಮ್ಮನ್ನ ಬೇರೆ ತರ ಜನ ನೋಡ್ತಿದ್ದಾರೆ. ಫುಲ್ ಮಾಸ್ ಆಗಿ ಕಾಣ್ಬೋದು, ರಗ್ಗಡ್ ಡೈಲಾಗ್ಗಳಿರಬಹುದು ಅಂತ. ಸೊ ಅದೇ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಇದೆಯಾ ಸಿನಿಮಾದುದ್ದಕ್ಕೂ? ಹೇಗೆ ಈ ಶೂಟಿಂಗ್ ಆರಂಭಿಸಿದಿರಾ? ಸಿಟಿ ಲೈಟ್ಸ್ ಬಗ್ಗೆ ಜಾಸ್ತಿ ಹೇಳಕ್ಕಾಗಲ್ಲ, ಅವ್ರದ್ದು ವಿಜಯ್ ಅವರೇ ಹೇಳಬೇಕು ಸಿನಿಮಾ ಬಗ್ಗೆ. ಬಟ್ ಕತೆ ತುಂಬಾ ಚೆನ್ನಾಗಿದೆ. ಒಂದಷ್ಟು ತುಂಬಾ ಒಳ್ಳೆ ಸಾಂಗ್ಸ್ಗಳಿದೆ, ಆಮೇಲೆ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಕೂಡ ಇದೆ. ಇದು ಒಂದು ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಸಿನಿಮಾ. ಸೊ ನನಗೆ ಈ ಥರ ರೋಲ್ ಯಾವತ್ತೂ ಮಾಡಿರಲಿಲ್ಲ. ಇದೊಂದು ಹೊಸ ಪ್ರಯತ್ನ. ಖುಷಿ ಆಗ್ತದೆ. ಸರ್, ಮಾಸ್ ಮಾಡೋದು ಕಷ್ಟ ಅಂತ ಅನ್ಸುತ್ತಾ? ಅದು ಮಾಸ್ ರೋಲ್ ಆಗಿರ್ಬೋದು, ಆಕ್ಷನ್ಸ್ಗಳು ಮಾಡೋದು ಕಷ್ಟ ಅಂತ ಅನ್ಸುತ್ತಾ? ಇಲ್ಲ, ಅದು ಈ ಒಂದು ಕ್ಯಾರೆಕ್ಟರ್ನ ಹೇಗೆ ಬರೀತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಬರೆದಿದ್ರೆ ಅದು ಈಸಿಯಾಗಿ ಪ್ಲೇ ಮಾಡ್ಬೋದು. ಸೊ ಎಲ್ಲ ನಮ್ಮ ಡೈರೆಕ್ಟರ್ ಆಮೇಲೆ ರೈಟರ್ ಕೈಯಲ್ಲಿರುತ್ತೆ. ಈಗ ದುನಿಯಾ ವಿಜಯ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಪಕ್ಕ ಅದು ಲೋಕಲ್ ಲ್ಯಾಂಗ್ವೇಜ್ಗಳಿರುತ್ತೆ. ಅಂದ್ರೆ ಲೋಕಲ್ ಆಡಿಯನ್ಸ್ಗಳಿಗೆ ಬೇಗ ರೀಚ್ ಆಗುತ್ತೆ, ಅಥವಾ ಡೈಲಾಗ್ಗಳು ಪ್ರತಿ ವೀಕ್ಷಕನ ಬಾಯಲ್ಲಿ ಬರುವ ತರ ಇರುತ್ತೆ ಅಂತ ಒಂದು ಅಭಿಪ್ರಾಯ ಇದೆ. ಸೊ ಅದೇ ತರ ಇದೆಯಾ ಡೈಲಾಗ್ಸ್ಗಳು? ನೀವು ಈ ಇಷ್ಟು ದಿವಸ ಮಾಡಿದಂತ ಶೂಟಿಂಗ್ ಅಲ್ಲಿ ಆ ತರ ಅನುಭವ ಸಿಕ್ಕಿದ್ಯಾ ಅಂತ? ರೈಟಿಂಗ್ ಈ ಸಿನಿಮಾಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಮಾತುಗಳಿದೆ ಈ ಸಿನಿಮಾದಲ್ಲಿ. ಆಮೇಲೆ ತುಂಬಾ ಕಮ್ಯುನಿಟಿದು ರೆಪ್ರೆಸೆಂಟೇಷನ್ ಇದೆ ಈ ಸಿನಿಮಾದಲ್ಲಿ. ಆಮೇಲೆ ಲೋಕಲ್ಸ್ಗೆ ಎಲ್ಲ ಜನರಿಗೂ ಈ ಸಿನಿಮಾ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಆಮೇಲೆ ಅವ್ರ ಸಿನಿಮಾ ಇನ್ನೊಂದೇನಂದ್ರೆ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಕತೆ ಜೊತೆಗೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರು ತುಂಬ ಚೆನ್ನಾಗಿರುತ್ತೆ. ಅಂದರೆ ಜನ ಸಿನಿಮಾ ನೋಡ್ಬೇಕಂದ್ರೆ ಒಂದಷ್ಟು ನಗ್ಬೋದು, ಒಂದಷ್ಟು ಎಮೋಷನ್ಸ್ನ ಫೀಲ್ ಮಾಡ್ಬೋದು. ಸೊ ಖುಷಿಯಿಂದ ಥಿಯೇಟ್ರಿಂದ ಆಚೆ ಬರ್ಬೋದು. ಇದರ ಜೊತೆಗೆ ಹನ್ನೊಂದಿತ್ತು ಕಾಲ ಸಾಕಷ್ಟು ದಿನಗಳಿಂದ ಹೇಳ್ಕೊಂಡು ಬಂದಿರುವಂತಹ ಸಿನಿಮಾ. ಸೊ ಯಾವಾಗ ರಿಲೀಸು? ಈ ಸಿನಿಮಾ ಯಾವಾಗ ತೆರೆ ಮೇಲೆ ಬರುತ್ತೆ? ವಿನಯ್ ಅವ್ರನ್ನ ಯಾವಾಗ ನೋಡೋದು ಅಂತ ತುಂಬಾ ಅಭಿಮಾನಿಗಳು ಕಾಯ್ತಾ ಇದ್ರು. ಅಲ್ಟಿಮೇಟ್ ಇವತ್ತು ಜೂನಿಗೆ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಸೊ ಜೂನ್ ನಲ್ಲಿ ಯಾವ ದಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಅದೇ ಜೂನ್ ಎಂಡ್ ಅಲ್ಲಿ. ಈಗ ಮೊನ್ನೆ ತಾನೇ ಮಳೆ ಸ್ಟಾರ್ಟ್ ಆಗಿದೆ. ಸೊ ಮಳೆ ನೋಡ್ಕೊಂಡು ಮೋಸ್ಟ್ಲಿ ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಒಂದೊಂದಿತ್ತು ಕಾಲದ ಇನ್ನೊಂದು 2-3 ಸಾಂಗ್ಗಳಿದೆ. ಸೊ ಈಗ ಫಸ್ಟ್ ಸಾಂಗ್ ಹೇಗೆ ತುಂಬ ಜನಕ್ಕೆ ಇಷ್ಟ ಆಗಿದೆ, ಅದೇ ಥರ ಇನ್ನೊಂದು 2 ಸಾಂಗ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಆ ಸಾಂಗ್ಗಳನ್ನ ನೆಕ್ಸ್ಟ್ ರಿಲೀಸ್ ಮಾಡಿ ಜನರ ರೆಸ್ಪಾನ್ಸ್ ನೋಡಿ ನಮ್ಮ ಒಂದು ರಿಲೀಸ್ ಡೇಟ್ ಪ್ಲಾನ್ ಮಾಡ್ತೀವಿ. ಸೊ 2 ಮಿಲಿಯನ್ ವೀಕ್ಷಣೆಯನ್ನ ಪಡೆಯೋದಷ್ಟು ಈಸಿ ಅಲ್ಲ, ಬಟ್ ಇದೆಲ್ಲ ಆರ್ಗ್ಯಾನಿಕ್ ವ್ಯೂಸ್ ಅಂತಾನೆ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ಆರ್ಗ್ಯಾನಿಕ್ ಆಗಿ ಈ ಹಾಡನ್ನ ತುಂಬಾ ಜನ ನೆಚ್ಕೊಂಡಿರೋದ್ರಿಂದ ಬೇರೆ ಬೇರೆ ಕಡೆ ಈ ಸಾಂಗ್ ಅನ್ನ ಕೇಳಿರ್ಬೋದು. ಸೊ ವಿನಯ್ ಅವ್ರು ಎಷ್ಟು ಸಲ ಈ ಹಾಡನ್ನ ಕೇಳಿದ್ದಾರೆ, ಎಷ್ಟು ಎಂಜಾಯ್ ಮಾಡ್ತೀರಾ ಈ ಹಾಡನ್ನ ಕೇಳಿ ಅಂತ? ಈಗ ತುಂಬಾ ಜನನ ಮೀಟ್ ಮಾಡಿದಾಗ ಎಲ್ಲ ಆಚೆ ಹೋಗ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ ನಿಮ್ಮ ಹೊಸ ಸಾಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಒಂಥರ ಸೆಲೆಬ್ರೇಟರಿ ಮ್ಯೂಸಿಕ್ ಥರ ಈ ಸಾಂಗ್ನ ಯೂಸ್ ಮಾಡ್ತಾರೆ. ಆಮೇಲೆ ತುಂಬ ಒಂದಷ್ಟು ರೊಮ್ಯಾಂಟಿಕ್ ರೀಲ್ಸ್ ಕೂಡ ಈ ಸಾಂಗ್ ಜೊತೆ ಮಾಡಿದ್ದಾರೆ. ಸೊ ಅದು ತುಂಬ ಹತ್ತಿರಕ್ಕೆ ಜನಕ್ಕೆ ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಆಮೇಲೆ ತುಂಬ ಈ ಸಾಂಗ್ ಹೇಗಿದೆ ಅಂದರೆ ತುಂಬ ರಿಪೀಟಲ್ಲಿ ಕೇಳಬೇಕು ಅಂತ ಅನಿಸ್ತಾ ಇದೆ. ಸೊ ತುಂಬಾ ಖುಷಿ ಆಯ್ತು. ಪ್ರತಿ ಸಲ ಬರ್ಡೇ ಸೆಲೆಬ್ರೇಷನ್ಗೆ ಬಂದಾಗ ಒಂದು ಕೇಳೋ ಪ್ರಶ್ನೆ ಅಂದ್ರೆ ನಿಮ್ಮ ಲೈಫಿನ ಬೆಸ್ಟ್ ಬರ್ಡೇ ಯಾವಾಗ ಅಂತ ಹೇಳಿ. ಸೊ ಅದನ್ನ ನೀವು ಇನ್ನೊಂದ್ಸಲ ರಿಕಾಲ್ ಮಾಡಬಹುದಾ? ಬೆಸ್ಟ್ ಬರ್ಡೇ ಅಂದ್ರೆ ಆಕ್ಚುಲಿ ನಾನು
ಜಾಸ್ತಿ ಬರ್ಡೇ ಸೆಲೆಬ್ರೇಷನ್ ಥರ ಏನು ಮಾಡಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿ ಒಂದು ನಮ್ಮ ಇಲ್ಲಿ ಸುಹಾಸ್ ನಗರ್ ಮನೇಲೆ ಆಗ ತಾತ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರ ಜೊತೆ ಒಂದು ನಮ್ಮ ಗಾರ್ಡನಲ್ಲೇ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ನಾವೆಲ್ಲ ತುಂಬ ನಂಗೊಂದು 8-10 ವರ್ಷ. ಸೊ ಆ ಬರ್ಡೇದು ಒಂದು ಚಿಕ್ಕ ಚಿಕ್ಕ ಗ್ಲಿಮ್ಸ್ಗಳು ಇನ್ನೂ ಮನಸ್ಸಲ್ಲೇ ಉಳ್ಕೊಂಡಿದೆ. ಅದು ನನಗೆ ತುಂಬ ಇಷ್ಟವಾದ ಒಂದು ಬರ್ತ್ಡೇ ಸೆಲೆಬ್ರೇಷನ್. ತಾತ ಕೊಟ್ಟಂತ ಅಂದ್ರೆ ಗಿಫ್ಟ್ ಏನು ಅಂತ ನಿಮಗೆ? ಚಿಕ್ಕವರಿಂದ್ರೆ ಗಿಫ್ಟ್ ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಸೊ ಅವಾಗ ಕೊಟ್ಟಿರುವಂತ ಬೆಸ್ಟ್ ಗಿಫ್ಟ್ ಯಾವುದು? ನಮ್ಮ ತಾತ ಬಂದು ಮೆಟೀರಿಯಲಿಸ್ಟಿಕ್ ಅಲ್ಲಲ್ಲ, ಅವರು ಪ್ರೀತಿ ಕೊಡ್ತಾರೆ. ಅವ್ರ ಪ್ರೀತಿನೇ ದೊಡ್ಡ ಗಿಫ್ಟ್. ಪ್ರತಿ ಸಲ ಬರ್ಡೇ ಬಂದಾಗ್ಲೂ ತಂದೆ ತಾಯಿಯ ವಿಶಸ್ ಇರುತ್ತೆ. ಸೊ ರಾಘಣ್ಣ ಆಗಿರ್ಬೋದು, ಮಂಗಳಮ್ಮ ಆಗಿರ್ಬೋದು, ಏನ್ ಹೇಳ್ತಾರೆ ಅಂತ? ಅದೇ ನಮ್ಮ ಮನೇಲಿ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಅಷ್ಟೇ ಹೇಳ್ತಾರೆ. ಈ ಸಕ್ಸಸ್ ಬಗ್ಗೆ ಅದು ಇದು ಬೇರೆ ಇಲ್ಲ, ಬಟ್ ಖುಷಿಯಾಗಿರ್ಬೇಕು, ಆಮೇಲೆ ಒಳ್ಳೆ ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಇವತ್ತು ಧೀರನ್ ಅವರ ಒಂದು ಸಿನಿಮಾದ ಮುಹೂರ್ತ ಕೂಡ ಆಗಿದೆ, ಅದಕ್ಕೆ ಕೂಡ ನೀವು ಸಾಥ್ ಕೊಟ್ರಿ ಅಂತ ಹೇಳಿದ್ರು. ಸೊ ಅವರ ಸಿನಿಮಾ ಕೂಡ ಸೆಟ್ಟೇರಿರೋದು ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ಹೇಳಿ. ಅದೇ ಧೀರೇನ್ ತುಂಬಾ ದಿನ ಆದ್ಮೇಲೆ ತಿರ್ಗಾ ಈಗ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ದೆ. ಈಗ ಜಸ್ಟ್ ನಾನು ಬರೋಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೋಸ್ಟರ್ ನೋಡಿದೆ. ಪೋಸ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಧೀರೇನ್ಗೆ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಸರ್, ಪಹಲ್ಗಾಮ್ ಅಟ್ಯಾಕಿಗೆ ಸಂಬಂಧಪಟ್ಟಂತೆ ಇವತ್ತು ಭಾರತ ಆಪರೇಷನ್ ಸಿಂಧೂರ ನಡೆಸಿರುವಂತದ್ದು. ಸೊ ಒಂದು ಕಡೆ ಹೆಮ್ಮೆ ನಮ್ಮ ಯೋಧರ ಒಂದು ಕಾರ್ಯಕ್ಕೆ. ಸೊ ಏನ್ ಹೇಳ್ತೀರಾ ಅಂತ? ಅದೇ ನಮ್ಮ ಯೋಧರ ಎಫರ್ಟ್ಗಳನ್ನ ನಾವು ಮೆಚ್ಚಬೇಕು. ಆಮೇಲೆ ಆಗ್ಲೇ ಹೇಳ್ದಂಗೆ ಇದೆಲ್ಲ ಬೇಗ ಮುಗ್ದಿ ಎಲ್ಲರಿಗೂ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.